ಚಂದ್ರ ಸರ್ ಅಂತೇಳಿ ನಾನು ಫೋನ್ ಇಟ್ಟಿದ ಅನ್ಕೊಂಡ ತಕ್ಷಣ ಅವ್ರ ಕಡೆಯಿಂದ ಫೋನ್ ಬಂತು. ಸರ್ ಏನ್ ಮಾಡ್ತಿದ್ರಿ ಮೇಡಮ್? ಏನ್ ಸರ್ ಜಸ್ಟ್ ಥಿಂಕ್ ಮಾಡ್ತಾ ಇದೀನಿ, ನಮ್ದು 25 ಇಯರ್ಸ್ ಸೆಲೆಬ್ರೇಷನ್ ಇದೆ, ಈ ರೀತಿ ಸಹಾಯ ಕೇಳಬೇಕಂತ ನನ್ನ ಫ್ರೆಂಡ್ಸ್ನೆಲ್ಲ ಇಷ್ಟ ಅನ್ಕೊಂಡೀನಿ ಸರ್ ಅಂತ ಅಂದು ಕೂಡಲೇ ಫೋನ್ ಇಟ್ಟುಕೊಳ್ಳಿ ಫಸ್ಟ್ ಅವರೇ ಹಾಕಿದ್ದ 500 ರೂಪಾಯಿ. ನನ್ ನಿಜವಾಗ್ಲೂ ಆಶ್ಚರ್ಯ ಆಗ್ಬಿಡುತ್ತೆ. ಅದಾದ್ಮೇಲೆ ಗಂಗಾವತಿಯಿಂದ ಅರುಣ ಅವ್ರು ನನ್ನ ವಿಡಿಯೋ ನೋಡಿನೇ ಧ್ಯಾನಕ್ಕೆ ಬಂದವರು. ಅವರು ಕೂಡ ಕೇಳಿದ ತಕ್ಷಣ ಅವ್ರಂಗೆ ಅಮೌಂಟ್ ಹೇಳೋದು ಬೇಡ, ತುಂಬಾ ಜಾಸ್ತಿನೇ ಕೊಟ್ರು. ಮತ್ತೆ ಶೈಲಜಾ ಅವ್ರು ಬಂದಿದ್ದಾರೆ, ಅವರು ಅಪರೂಪಕ್ಕೆ ಬರ್ತಾ ಇರ್ತಾರೆ, ಅವರು ಕೊಟ್ರು. ಈ ರೀತಿ ಕೊಟ್ಟವರೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ನಿಜವಾಗ್ಲೂ ನಾನು ಗ್ರೇಟ್ ಅಲ್ಲ ರೀ, ಆ ಕೊಟ್ಟವರೇ ಗ್ರೇಟ್. ಯಾಕಂದ್ರೆ ನನ್ನ ಮಾತಿಗೆ ಒಂದಿಷ್ಟು ರೆಸ್ಪೆಕ್ಟ್ ಇಟ್ಟು ನಮ್ಮ ಪಿರಮಿಡ್ ಅನ್ನೋ ಭಾವನೆದಿಂದ ಅವ್ರು ಕೊಟ್ಟಿದ್ದಾರೆ. ನಿಜವಾಗ್ಲೂ ಅವರೆಲ್ಲರಿಗೂ ಮತ್ತೊಮ್ಮೆ ಹೃದಯಪೂರ್ವಕ ಧನ್ಯವಾದಗಳು. ಹಾಗೆ ನಾನು ಕರೆಯೋದು ಕೂಡ ಕರೆದಿದ್ದು ಉದ್ದೇಶ ಇಷ್ಟೇ ಸರ್, ನಾನು ನನ್ನ ಜೀವನದಲ್ಲಿ ಸತ್ಯವನ್ನು ಜನರಿಗೆ ತಿಳಿಸ್ಬೇಕು, ಇದು ಒಂದು ನನ್ನ ತಪನ ಇತ್ತು. ಹಂಗೆ ನಾನು ಅವ್ರನ್ನ ಕರೆದಿದ್ದು ಗುಡಿಗಳಿಗೆ ಹೋಗಿ ನಿಜವಾಗ್ಲೂ ಚೆನ್ನಾಗಿ ರಿಸೀವ್ ಮಾಡ್ಕೊಂಡ್ರು. ಕೆಲವು ಜನ ಬಂದ್ರು, ರಾಯಚೂರಿಂದಾನು ಬಂದ್ರು, ಎಷ್ಟೋ ಜನ ನನಗೆ ಮಾತಾಡಿಸಿ ಹೋದ್ರು. ಬಂದವರೆಲ್ಲ ಹೊಸಬರೆಲ್ಲರಿಗೂ ಧನ್ಯವಾದಗಳು. ಹಾಗೆ ಚಂದ್ರಶೇಖರ್ ಸರ್ ಅವ್ರಿಗೆ ಯಾಕೆ ನಾನು ಕೇಳಿದಂದ್ರೆ, ಹುಬ್ಳಿ ಚಂದ್ರಶೇಖರ್ ಸರ್ ಇಲ್ಲಿ 3 ಸಲ ಬಂದಿದ್ದಾರೆ. ಅವರು ಬೆಳಿಗ್ಗೆ ಟಿಫಿನ್ ಸೆಕ್ಷನ್ ಅವ್ರದ್ದೇ ಇತ್ತು, ಅಲ್ಲಿ ನೋಡಿದ್ದೆ. ಬೇರೆ ಬೇರೆ ಸಾರ್ ಕೂಡ ಹೇಳಿದ್ರು, ಅವರು ದುಡಿಮೆಯಲ್ಲಿ 10% ಅದಕ್ಕಾಗಿ ಎತ್ತಿಡ್ತೀವಿ ಅಂತ ಹೇಳಿದ್ರು. ಆ ಒಂದು ಪಾಯಿಂಟ್ ನನಗೆ ನೆನಪಿತ್ತು. ಸೊ ಇದು ನಮ್ದು ಕರ್ನಾಟಕದಲ್ಲಿ ಫಸ್ಟ್ ಪಿರಮಿಡ್ ಅಲ್ಲ, ಅವ್ರದ್ದು ಒಂಚೂರು ಇರ್ಲಿ ಅಂತೇಳಿ ಒಂದು ಮಾತು ಕೇಳಿದೆ. ನನಗೂ ಕೇಳಕ್ ಮುಜುಗರ ಆಯ್ತು, ಯಾಕಂದ್ರೆ ಅವ್ರು ಇಲ್ಲಿಲ್ಲ. ನಾವು ಭಾಗವಹಿಸ್ತೀವಿ, ಕೇಳಿದ್ರೆ ಅದೊಂದು ಬೇರೆ. ಬಟ್ ಸರ್ ಒಂದೇ ಮಾತು ಕೇಳಿದ್ರೆ ಮತ್ತೆ ಮತ್ತೆ ಕೇಳಿಲ್ಲ. ಅವ್ರು ನನ್ನ ವಿಡಿಯೋಸ್ ನಾನು ಮಾಡೋವೆಲ್ಲ ಫಾಲೋ ಆದ್ರು, ನೋಡ್ತಾ ಇದ್ರು. ಸೊ ಲಾಸ್ಟ್ ಇನ್ನು ನಾಳಾಯ್ತಿನ್ಲಕ್ಕೆ ಅವರು 10,000 ಕೊಟ್ಟರು. ನಿಜವಾಗ್ಲೂ ತುಂಬಾ ತುಂಬಾ ಖುಷಿ ಆಯ್ತು. ನನಗೆ ಭಯ ಆಗಿತ್ತು ಅವ್ರನ್ನ ಕೇಳಲಿಕ್ಕೆ, ಬಟ್ ಅವರು ಒಳ್ಳೆ ಭಾವನೆಯಿಂದ ಕೊಟ್ಟಿದ್ದಾರೆ. ಅವ್ರಿಗೂ ಕೋಟಿ ಕೋಟಿ ಕೃತಜ್ಞತೆಗಳು. ಈ ರೀತಿ ಆ ದಿನ ಬಂದವರೆಲ್ಲರಿಗೂ ಧನ್ಯವಾದಗಳು. ನನಗೂ ಇಷ್ಟ ಅವಕಾಶ ಮಾಡಿಕೊಟ್ಟ ನಿಮ್ಮೆಲ್ಲರಿಗೂ ಧನ್ಯವಾದ. ಆಮೇಲೆ ಇನ್ನೊಂದು ಹೇಳಕ್ ಇಷ್ಟಪಡ್ತೀನಿ, ತಪ್ಪು ತಿಳ್ಕೊಬಾರ್ದು, ಹೇಳ್ಬೇಕು ಬೇಡ ಗೊತ್ತಿಲ್ಲ ಸರ್. ಅಲ್ಲಿ ಸರ್ ಅವ್ರನ್ನ ಅಂದ್ರೆ ರಾಜಕೀಯ ನಾಯಕರನ್ನ ನಾವು ಕರೆಯಕ್ಕೆ ಹೋದಾಗ ಅವ್ರನ್ನ ಕರೆದಿದ್ದು ಉದ್ದೇಶ ಇಷ್ಟೇ. ನಮ್ಮ ಉದ್ದೇಶ ಅಂದ್ರೆ ಅವರು 1,000 ಜನ ಅಲ್ಲ, ಲಕ್ಷಗಟ್ಟಲೆ ಜನಕ್ಕೆ ಅವ್ರು ಸ್ಫೂರ್ತಿ ಆಗ್ತಾರೆ. ಅಂತವ್ರು ಧ್ಯಾನದಲ್ಲಿ ಇದ್ರೆ ಚೆನ್ನಾಗಿರುತ್ತೆ ಅನ್ನೋ ಉದ್ದೇಶಕ್ಕೆ ನಾವು ಕರೆಯಕ್ಕೆ ಹೋಗಿದ್ವಾಗಿ ಯಾರ ಹತ್ರ 1 ರೂಪಾಯಿ ಫಂಡ್ ಕೇಳಿಲ್ಲ, ಅವ್ರು ಕೊಟ್ಟು ಇಲ್ಲ. ಇದು ಯಾಕಂದ್ರೆ ನನ್ನ ಫ್ರೆಂಡ್ಸ್ ಕೇಳಿದ್ರು, ಅವ್ರು ಕೊಟ್ರ ಫಂಡ್ ಅಂತ. ದಯವಿಟ್ಟು ಅದು ಕೊಟ್ಟಿಲ್ಲ, ಅದೊಂದು ತಿಳಿಸಿದ್ರೆ ಚೆನ್ನಾಗಿ ಅಂತ ಹೇಳಿದೆ. ಆಮೇಲೆ ನನಗೆ ಈ ಧ್ಯಾನ ಪ್ರಚಾರಕ್ಕೆ ಸಹಾಯ ಮಾಡಿದ್ದು ಮಮತಾ ಅವರು ಕೂಡ. ಅಲ್ಲಿ ಮನೆಗೂ, ಯಾಕಂದ್ರೆ ನಾನು ಇಲ್ಲೇ ಬಳ್ಳಾರಿಯಲ್ಲಿ ಇರುವಾಗ ಅವರು ಮನೆ ಧ್ಯಾನ 2 ವರ್ಷ 3 ವರ್ಷ ಮಾಡಿದ್ದಾರೆ. ಅವರು ಆ 3 ವರ್ಷ ಕಂಟಿನ್ಯೂ ಇರುವಾಗ ಮಾಸ್ಟರ್ಸ್ ಯಾರು ಬರದೇ ಇದ್ದಾಗ ನನ್ನೇ ಕರಿತಾ ಇದ್ರು ಅವ್ರ ಕ್ಲಾಸ್ಗೆ. ಸೊ ಹಂಗ ನಂಗೆ ಅಲ್ಲಿನವರೆಲ್ಲರೂ ತುಂಬಾ ಪರಿಚಯ. ಅಲ್ಲಿ ಮನೆಗೂ ನನ್ನ ಜೊತೆ ಬಂದು ನನಗೂ ಸಹಾಯ ಮಾಡಿದ ಮಮತಾಗೂ ಧನ್ಯವಾದಗಳು. ನಿಜ ಹೇಳ್ಬೇಕಂದ್ರೆ ಇದು ಪ್ಯೂರ್ ಸೋಲ್ಸ್. ಇವ್ರು ಇನ್ನೊಂದು ನಾವೊಂದೇ ಅಲ್ಲ ರೀ, ಇಲ್ಲಿ ಯಾರು ಬರ್ತಾ ಇದ್ರಿ ನೀವೆಲ್ಲರೂ ಪ್ಯೂರ್ ಸೋಲ್ಸೆ. ನಾವು ಮಾಡಿದೀವಿ, ಕಾಣ್ತಾ ಇದೀವಿ, ನೀವು ಕಂಡಿಲ್ಲ ಅಷ್ಟೇ. ನಿಮ್ಮೆಲ್ಲರಿಗೂ ಆ ತಪನ ಇದೆ, ಆ ಜವಾಬ್ದಾರಿ ಇದೆ, ಆ ಜ್ಞಾನ ಇದೆ, ಅದಕ್ಕೆ ಇದಿಷ್ಟು ಸಕ್ಸಸ್ ಆಗಿದೆ. ಇದರಲ್ಲಿ ನಮ್ಮೆಲ್ಲರ ಪಾಲು ಇದೆ ಸರ್. ನಿಜವಾಗ್ಲೂ ಈ ಒಂದು ಪತಂಜಲಿ 25ನೇ ಪಿರಮಿಡ್ ವಾರ್ಷಿಕೋತ್ಸವ ತುಂಬಾ ಅದ್ದೂರಿಯಾಗಿ ಖುಷಿಯಾಗಿ ನಡೀತು. ಇದು ಒಂದೆಲ್ಲ, ಈ ಧ್ಯಾನ ಮಾತ್ರ ಬಿಡಬೇಡಿ, ನಮ್ಮ ಉಸಿರಿನವರೆಗೆ ಯಾರು ಬಿಡೋದು ಬೇಡ.